ಮೈ ಮಿನಿ ಗಾರ್ಡನ್ ಯಾವ ರೀತಿ ಕೇರ್ ಮಾಡ್ತೀನಿ ನಿಮಗೆ ಗೊತ್ತಾ? ನಾನು ಯೂಸ್ ಮಾಡುವಂತಹ ರೆಮಿಡಿನ ನೀವು ಯೂಸ್ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿರುವಂಥ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಹೇ ಹಾಯ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ನಾನು ಇವತ್ತು ನಿಮಗೆ ನನ್ನ ಮಿನಿ ಗಾರ್ಡನನ್ನು ಪರಿಚಯ ಮಾಡಿಕೊಡ್ತೀನಿ. ನಮ್ಮ ಮನೆ ಮುಂದೆ ಚಿಕ್ಕದಾಗಿರೋ ಅಂತಹ ಜಾಗದಲ್ಲಿ ಚಿಕ್ಕ ಪಾಟದಲ್ಲಿ ಚಿಕ್ಕದಾಗಿ ಮಿನಿ ಗಾರ್ಡನನ್ನು ಮಾಡ್ಕೊಂಡಿದ್ದೀನಿ. ತುಂಬ ಜನ ಹೆಣ್ಮಕ್ಳು ಚಿಕ್ಕದಾಗಿರುವಂತಹ ಜಾಗದಲ್ಲೇ ಅವ್ರ ಮನೆ ಮುಂದೆ ಕೆಲವೊಂದು ಗಿಡಗಳನ್ನ ಬೆಳೆಸಬೇಕು ಅಂತ ತುಂಬಾ ಆಸೆ ಪಟ್ಟಿರ್ತಾರೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ ಅವು ತುಂಬ ಚೆನ್ನಾಗಿ ಬೆಳೆಯೋದಕ್ಕಾಗೋದಿಲ್ಲ. ಯಾಕೆಂದರೆ ಅದಕ್ಕೆ ಅದರದ್ದೇ ಆದ ಗೊಬ್ಬರ ಬೇಕು, ಮತ್ತು ನೈಸರ್ಗಿಕವಾಗಿ ಬಿಸಿಲು ಬೇಕು, ಇವೆಲ್ಲ ಬೇಕಾಗುತ್ತೆ. ನೀರು ನಾವು ಎಷ್ಟೇ ಹಾಕಿದರೂ ಅದು ಬೆಳೆಯೋದಿಲ್ಲ. ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಏನಾದರೂ ಮನೆ ಮುಂದೆ ಗಿಡ ಬೆಳೆಸಬೇಕು ಆದರೆ ಬರ್ತಿಲ್ಲ, ಚೆನ್ನಾಗಿ ಬೆಳೀತಿಲ್ಲ ಅಂತಂದರೆ ಡೆಫಿನೆಟ್ಲಿ ಈ ರೆಮಿಡೀಸನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಸೊ ಫಸ್ಟ್ ಒನ್ ಬಂದು ಸಾಮಾನ್ಯವಾಗಿ ಮನೆಯಲ್ಲಿ ಇಡ್ಲಿ ಮತ್ತು ದೋಸೆಗೆ ಅಕ್ಕಿಯನ್ನು ನೆನೆಹಾಕಿರ್ತೀವಲ್ವ, ನಾವು ಅಕ್ಕಿ ತೊಳೆದಿರೋಂತಹ ನೀರನ್ನು ಸಹ ಬಳಸ್ಬೋದು. ತುಂಬ ಚೆನ್ನಾಗಿ ಗಿಡ ಬೆಳೆಯೋದಕ್ಕೆ ಇದು ಒಂದು ನೀರು ಏನಿದೆ ಅದು ಒಂದೊಳ್ಳೆ ನೈಸರ್ಗಿಕವಾಗಿ ಗೊಬ್ಬರ ಅಂತಲೇ ಹೇಳಬಹುದು. ನೆಕ್ಸ್ಟ್ ಒನ್ನು ಬಂದು ಈರುಳ್ಳಿ ಸಿಪ್ಪೆನ ನೀವು ಗಿಡದ ಬುಡಕ್ಕೆ ಏನಾದ್ರೂ ಹಾಕ್ಬೋದು. ಇಲ್ಲ ಅದೆಲ್ಲ ಚೆನ್ನಾಗಿ ಕಾಣಲ್ಲ, ಗಾಳಿಗೆಲ್ಲ ಆರೋಗ್ಬಿಡುತ್ತೆ ಅಂತಂದರೆ ಈ ರೀತಿ ಮಾಡಿ. ನಾನೇನು ಮಾಡ್ತೀನಪ್ಪ ಅಂತ ಅಂದರೆ ಒಂದು ಬೌಲಲ್ಲಿ ಒಂದು ನೈಟು ಈರುಳ್ಳಿ ಸಿಪ್ಪೆನ ನೆನೆ ಹಾಕಿಬಿಟ್ಟು ಇಡ್ತೀನಿ. ನೆಕ್ಸ್ಟ್ ಡೇ ಅದನ್ನು ಪಾಟ್ಗೆ ಹಾಕ್ತೀನಿ. ಈ ರೀತಿ ಯಾವಾಗಲೂ ನಾನು ಜಾಸ್ತಿ ಏನೇನು ಮಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನನ್ನ ಗಿಡ ಎಲ್ಲ ತುಂಬ ಚೆನ್ನಾಗಿ ಬೆಳೀತಿದೆ ಅಲ್ವಾ, ಅದಕ್ಕೋಸ್ಕರನೇ ಒಂದು 15 ಡೇಸ್ಗೊಂದ್ಸಲ ಅಥವಾ ಒಂದು ತಿಂಗಳಿಗೊಂದ್ಸಲ ಈ ರೀತಿ ಮಾಡ್ತೀನಿ. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನಾನು ಜಾಸ್ತಿ ಏನು ಈ ರೆಮಿಡಿ ಯೂಸ್ ಮಾಡಿಲ್ಲ, ಒಂದು 3 ಟೈಮ್ಸ್ ಅಷ್ಟೇ ನಾನು ಯೂಸ್ ಮಾಡಿರೋಂಥದ್ದು. ಮೊದಲೆಲ್ಲ ನನಗೂ ಅಷ್ಟೇ ನನ್ನ ಗಿಡಗಳು ಬೆಳೀತಾ ಇಲ್ವಲ್ಲಪ್ಪ ಅಂತ ಬೇಜಾರಾಗೋದು, ಏಕೆಂದರೆ ನಮ್ಮ ಮನೆಗೆ ಬಿಸಿಲೇನು ಬೀಳೋದಿಲ್ಲ. ಸೊ ಇದನ್ನು ನಾನು ಯೂಸ್ ಮಾಡಿದಾಗಲಿಂದ ತುಂಬ ಚೆನ್ನಾಗಿ ಗಿಡಗಳೆಲ್ಲ ಬೆಳೀತಿದೆ. ಅದಕ್ಕೋಸ್ಕರನೇ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಬೇರೆ ಯಾರಿಗಾದರೂ ಯೂಸ್ ಆಗಬಹುದು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಈ ರೀತಿ ಮನಿ ಪ್ಲ್ಯಾಂಟನ್ನು ಮನೆ ಮುಂದೆ ಹಾಕಿರ್ತೀರ. ಆ ಮನಿ ಪ್ಲ್ಯಾಂಟ್ಗೆ ಒಂಥರ ವೈಟ್ ಕಲರಲ್ಲಿ ಹುಳ ಎಲೆಗಳಲ್ಲೆಲ್ಲ ಇರುತ್ತೆ. ಅದನ್ನು ಹೇಗಪ್ಪ ಹೋಗ್ಲಾಡ್ಸೋದು ಅಂತಂದರೆ ಏನಿಲ್ಲ, 1-2 ಸ್ಪೂನು ಉಪ್ಪನ್ನು ಒಂದು ಲೋಟ ನೀರಿಗೆ ಹಾಕಿಬಿಟ್ಟು ಆ ಹುಳುಗಳದ ಮೇಲೆ ಹಾಕಿ ಅದಾಗ ತಾನೇ ಅದು ನೆಕ್ಸ್ಟ್ ಡೇಯಿಂದ ಅದು ಇರೋದಿಲ್ಲ. ಹಾಗೆ ಬಿಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಎಲೆ ಎಲ್ಲ ತಿಂದಾಕ್ಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ಮನಿ ಪ್ಲ್ಯಾಂಟಿಗೆ ಶಂಕು ಹುಳ ಅಂತಲೂ ಸಹ ಬರುತ್ತೆ. ಬಿಸಿಲು ಬೀಳ್ದಲೇ ಇರೋ ಜಾಗದಲ್ಲಿ ಹುಳಗಳು ಜಾಸ್ತಿ ಇದ್ದೇ ಇರುತ್ತೆ. ಸೊ ಶಂಕು ಹುಳಗಳಿಗೂ ಅಷ್ಟೇ, ನೀವು ಅರಿಶಿನ ಅಥವಾ ಉಪ್ಪಿನ ನೀರು ಹಾಕಿದರೆ ಅವು ಕೂಡ ಸತ್ತೋಗುತ್ತೆ. ಅಥವಾ ಮಣ್ಣನ್ನು ತುಂಬ ಜಾಸ್ತಿ ಏನಾದರೂ ಇತ್ತು ಅಂತಂದರೆ ಮಣ್ಣೇ ಚೇಂಜ್ ಮಾಡಿಬಿಡಿ. ಶಂಕು ಹುಳ ಇತ್ತು ಅಂತಂದರೆ ಮನಿ ಪ್ಲ್ಯಾಂಟ್ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ಮಣ್ಣೇ ಚೇಂಜ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ನಾನು ಕೆಲವೊಂದು ಸಲ ಏನು ಮಾಡ್ತೀನಿ, ಮೇಲ್ಗಡೆ ಮಣ್ಣು ಮಾತ್ರ ತೊಗೊಳ್ತೀನಿ. ಶಂಕು ಹುಳದ ಮೊಟ್ಟೆ ಏನಿಲ್ಲ ಅಂದ್ರೂ ಒಂದು 50 ಇರುತ್ತೆ ಒಂದೊಂದು ಶಂಕು ಹುಳಕ್ಕೆ. ಶಂಕು ಹುಳು ಅಂದಮೇಲೆ ಅದನ್ನು ಬಸವನ ಹುಳು ಅಂತಾರೆ, ಅದರೊಳಗೆ ಬಸವನ ಹುಳು ಥರ ಇರುತ್ತೆ, ಶಂಕುನೂ ಇರುತ್ತೆ, ಅಂದರೆ ಹಿಂಗೆ ಆ ಥರ ಇರುತ್ತೆ. ಸೊ ನಾನು ಒಂದೊಂದು ಪಾಟಲ್ಲಿ 3 ಗಿಡಗಳನ್ನು ಹಾಕಿದ್ದೀನಿ. ನೋಡ್ಬೋದು, ಒಂದೇ ಪಾಟಲ್ಲಿ 1-2 ಮನಿ ಪ್ಲ್ಯಾಂಟು ಮತ್ತು ಲೋಳೆ ರಸ ಗಿಡ ಮತ್ತು ದೊಡ್ಡ ಪತ್ರೆ, ಬ್ರಹ್ಮಕಮಲ ಗಿಡ ಮತ್ತು ವೀಳ್ಯದೆಲೆನೂ ಸಹ ನಾನು ಹಾಕಿದ್ದೀನಿ. ತುಂಬ ಸಲ ಅದು ಬರುತ್ತೆ ಹೋಗುತ್ತೆ ಆ ರೀತಿ ಆಗ್ತಿದೆ. ಸೊ ನೋಡ್ಬೋದು, ಇವಾಗ ಒಂದೇ ಒಂದು ಎಲೆ ಬಂದಿದೆ. ಯಾವಾಗಲೂ ನೆಟ್ಟಿದ್ದು ಬೇರು ಇವಾಗ ಬೇಸಿಗೆಯಲ್ಲಿ ಚಿಗುರುತ್ತೆ ಅಂತ ಹೇಳ್ತಾರಲ್ಲ ನೋಡಿ, ಯಾವಾಗಲೂ ನೆಟ್ಟಿರೋ ಬೇರಿಗೆ ಇವಾಗ ಚಿಗುರುತ್ತಿದೆ. ಮತ್ತು ದೊಡ್ಡ ಪತ್ರೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಇವೆಲ್ಲ ನಾನು ತುಂಬಾ ಇಷ್ಟಪಟ್ಟು ನೆಟ್ಟಿರೋ ಅಂಥದ್ದು. ಈಗ ತೋರಿಸ್ತಿದ್ದೀನಲ್ಲ, ಅದು ಬಂದುಬಿಟ್ಟು ಒಂದೇ ಒಂದು ಕಡ್ಡಿ ನೆಟ್ಟಿರೋ ಅಂಥದ್ದು. ಇಡೀ ಪಾಟ್ ತುಂಬಾ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನು ಹೊರಗಡೆ ಎಲ್ಲ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಏನು ಮಾಡೋದು, ನಮ್ಮ ಮನೆ ಅಲ್ವಲ್ಲ, ಅಂದರೆ ಬಾಡಿಗೆ ಮನೆ ಅಲ್ವಾ, ನಮ್ಮದೇ ಸ್ವಂತ ಮನೆ ಆದರೆ ನಮ್ಗೆ ಹೇಗೆ ಬೇಕೋ ಹಾಗೆಲ್ಲ ಗಿಡಗಳನ್ನೆಲ್ಲ ಬೆಳೆಸ್ಕೊಬೋದು. ಇಷ್ಟನ್ನೇ ಹಾಕಿರೋದಕ್ಕೇ ನಮ್ಮ ಓನರು ತಡ್ಕೊಳ್ಳಲ್ಲ. ನಾನು ಸ್ವಲ್ಪ ಯಾವಾಗ್ಲೂ ಅದನ್ನೆಲ್ಲ ಎತ್ಬಿಟ್ಟು ಮೇಲಿಡಿ ಅಂತ ಹೇಳ್ತಾನೆ ಇರ್ತಾರೆ. ನಾನು ಅವ್ರ ಮಾತನ್ನು ಕೇಳೋದಕ್ಕೆ ಹೋಗೋದೇನೂ ಇಲ್ಲ ನಾನು. ಸೊ ನನಗಿಷ್ಟ ನಮ್ಮ ಮನೆ ಮುಂದೆ ಗಿಡಗಳು ಇನ್ನೂ ಏನಾದರೂ ಚಾನ್ಸ್ ಸಿಕ್ತು ಅಂತಂದರೆ ಇನ್ನೂ ಸಾಕಷ್ಟು ಗಿಡಗಳನ್ನ ನೆಡಬೇಕು ಅನ್ನೋ ಆಸೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು 1-2-3 ಪಾಟ್ನ ಮೇಲ್ಗಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ದೇವರಿಗೆ ಮಾಡಿಸಿರುವಂತಹ ಹೂವುಗಳು ಮತ್ತು ಎಲೆನ ನಾನು ಎಸೆಯೋದಕ್ಕೆ ಹೋಗಲ್ಲ. ಅದನ್ನೇ ಸಹ ನಾನು ಗೊಬ್ಬರವನ್ನಾಗಿ ಯೂಸ್ ಮಾಡ್ತೀನಿ. ಒಣಗಿಸ್ಬಿಟ್ಟು ಪುಡಿ ಮಾಡಿಬಿಟ್ಟು ಗಿಡದ ಬುಡಕ್ಕಾದ್ರೂ ಹಾಕ್ಬೋದು, ಅಥವಾ ನೀರಲ್ಲಾಗಿ ಕರಗಿಸ್ಬಿಟ್ಟು ಈ ರೀತಿ ಈರುಳ್ಳಿ ಸಿಪ್ಪೆ ರಸ ಯಾವ ರೀತಿ ಮಾಡಿದ್ವಿ ಆ ರೀತಿಯೂ ಸಹ ನಾವು ಮಾಡಬಹುದು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು.
ಸೊ ನೋಡಿದ್ರಲ್ಲ ನನ್ನ ಮಿನಿ ಗಾರ್ಡನ್ ಯಾವ ರೀತಿ ಇದೆ ಏನು ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಒಂದು ಗಾರ್ಡನ್ನ ಮಾಡ್ಕೊಂಬಿಡೋಣ. ಅಂದರೆ ಒಂದು ಏನಪ್ಪ ಅಂತಂದರೆ ಸೊಪ್ಪುಗಳು ಏನಾದ್ರೂ ತುಳಸಿ ಸಹ ನಾನು ಹಾಕಿದೆ, ಅದು ಸದ್ಯದಲ್ಲಿ ಒಣಗೋಗಿದೆ. ಸೊ ಅದನ್ನು ಒಂದು ದೊಡ್ಡ ಪಾಟಿಗೆ ತಗೊಂಬಂದು ಹಾಕ್ತೀನಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮುಖಾಂತರ ತಿಳಿಸಿ ಈ ವ್ಲಾಗು ಹೇಗಿತ್ತು ಏನು ಅನ್ನೋದ್ರ ಬಗ್ಗೆ. ಸೊ ಇದೇ ರೀತಿ ಒಂದೊಂದು ಹೊಸ ವಿಷಯಗಳ ಜೊತೆ ಮತ್ತೆ ಬರ್ತೀನಿ. ಸೊ ಈ ವ್ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರೆಯೋದಕ್ಕೆ ಹೋಗ್ಬಿಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ತಮ್ಮ ಅಮೂಲ್ಯವಾದ ಟೈಮ್ ಕೊಟ್ಬಿಟ್ಟು ನನ್ನ ವ್ಲಾಗ್ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.